ರೀ ಬನ್ರಿ ಬೇಗ. ಯಾಕೆ ಏನಾಯ್ತು? ನಮ್ಮ ಹೆಜ್ಜೆ ಅನು ರೂಮಲ್ಲಿದ್ದಾಳೆ. ಏನ್ರಿ ಹಾಗೆ ಮುಖ ನೋಡ್ತಿದ್ದೀರಾ? ನಿಮ್ಗೆ ಗೊತ್ತಲ್ವಾ, ಅನು ಮೈ ಮೇಲೆ ದೆವ್ವ ಮೆಟ್ಕೊಂಡ್ರೆ ಮುಗೀತು. ಯಾವಾಗ ಏನ್ ಮಾಡ್ತಾಳೋ ಹೇಳೋದಕ್ಕಾಗಲ್ಲ. ನಮ್ಮ ಹೆಜ್ಜೆಗೆ ಒಂದು ಗತಿ ಕಾಣಿಸೋಕೆ ಮುಂಚೆ ಅವಳನ್ನ ಅಲ್ಲಿಂದ ಕರ್ಕೊಂಬರೋಣ ಬನ್ರಿ. ಅಲ್ಲ ಪವಿತ್ರ, ನೀನೇ ಹೋಗಿ ಕರ್ಕೊಂಡು ಬಂದ್ಬಿಡು. ನಾನಾ? ಇಲ್ಲಪ್ಪ, ನಾನು ಒಬ್ಳೆ ಹೋಗಲ್ಲ, ನೀವು ಜೊತೆಲಿ ಬನ್ನಿ, ಇಬ್ರು ಹೋಗಿ ಕರ್ಕೊಂಬರೋಣ. ಅಲ್ಲ ಪವಿತ್ರ, ಬನ್ರಿ ರೀ. ಚಿಕ್ಕಿ ಚಿಕ್ಕಿ ಪ್ಲೀಸ್ ಚಿಕ್ಕಿ, ಎದ್ದೇಳು ಚಿಕ್ಕಿ. ಏನಾಯ್ತು ಚಿಕ್ಕಿ? ನೋಡಮ್ಮ, ಚಿಕ್ಕಿ ಮಾತಾಡ್ತಾ ಇಲ್ಲ. ಚಿಕ್ಕಿ ಚಿಕ್ಕಿ. ಹೆಜ್ಜೆ ಇಲ್ಲಿಗೆ ಯಾಕೆ ಬಂದೆ? ಹೋಮ್ವರ್ಕ್ ಮಾಡಕ್ಕೆ. ಹೆಜ್ಜೆ, ನೀನು ಹೋಮ್ವರ್ಕ್ ಮಾಡೋದು ಸಾಕು, ನಮಗೆ ಟೆನ್ಷನ್ ಕೊಟ್ಟಿದ್ದು ಸಾಕು. ನಡೆಯ ಇಲ್ಲಿಂದ. ಚಿಕ್ಕಿ ಜೊತೆ ಆಟ ಆಡ್ಬೇಕು, ನಾನು ಬರಲ್ಲ. ಹೆಜ್ಜೆ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಡಿಯೇ. ಇಲ್ಲ, ಬರಲ್ಲ. ಅಕ್ಕ, ಬಾವ ಯಾವಾಗ ಬಂದ್ರಿ? ನಾನು ಹೆಜ್ಜೆ ಆಟ ಆಡ್ತಾ ಇದ್ವಿ. ಹೆಜ್ಜೆ ಇನ್ನೊಂದ್ಸಲ ಹೆಜ್ಜೆ ಗಿಜ್ಜೆ ಅಂದ್ರೆ ನಾನ್ ಸುಮ್ನಿರಲ್ಲ. ನೋಡನು, ನೀನ್ ಈ ಮನೇಲಿ ಇರೋದಾದ್ರೆ ನಿನ್ ಪಾಡಿಗೆ ನೀನ್ ಇರ್ಬೇಕು. ನನ್ ಮಗಳ ತಂಟೆಗೆ ಬರ್ಬೇಡ. ನಾನು ಏನ್ ಮಾಡಿದೆ ಅಂತ ನೀವು ಹೀಗೆಲ್ಲ ಬೈತಾ ಇದ್ದೀರಾ? ನಾನು ಹೆಜ್ಜೆ ಎಷ್ಟು ದಿವಸದಿಂದ ಆಟ ಆಡ್ತಾ ಇಲ್ಲ. ಪುಟ್ಟ, ನಾನು ನಿನ್ಗೇನಾದ್ರೂ ತೊಂದರೆ ಮಾಡಿದ್ನಾ? ಸದ್ಯ ರೀ, ನನ್ನ ಮಗಳಿಗೆ ಏನೂ ಆಗ್ಲಿಲ್ಲ. ನೋಡು, ಇನ್ಮೇಲೆ ನನ್ನ ಮಗಳಿಗೆ ಪ್ರೀತಿ ತೋರ್ಸೋದು ಬೇಡ, ನೀನು ವಿದ್ಯೆ ಬುದ್ಧಿ ಹೇಳ್ಕೊಡೋದು ಬೇಡ. ನಾವಿದೀವಿ, ಅವಳನ್ನ ಚೆನ್ನಾಗಿ ನೋಡ್ಕೋತೀವಿ. ನಿನ್ ಪಡೋದು ನಿನ್ ಮನೇಲಿ ಬಿದ್ದಿರು ಅಷ್ಟೇ. ಅದೇ ಯಾಕೆ ಅಂತ ನನಗೆ ಯಾಕೆ ಬೈತಿದ್ದೀರಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ ಪೂಜೆ ಮಾಡ್ತಾರಾ? ಇದೇ ಕೊನೆ ಸಲ ಹೇಳ್ತಾ ಇರೋದು. ಇನ್ನೊಂದ್ಸಲ ನನ್ನ ಮಗಳ ಸುದ್ದಿಗೆ ಬಂದ್ರೆ ನಾನ್ ಕೆಟ್ಟ ಮನುಷ್ಯ ಆಗ್ಬೇಕಾಗತ್ತೆ. ಅಯ್ಯೋ, ಯಾಕೆ ಬಾಬಾ ಹೀಗೆಲ್ಲ ಕೂಗಾಡ್ತಿದ್ದೀರಾ? ಏನ್ ಅಂದ್ಕೊಂಡಿದ್ಯ ನೀನು? ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ. ನೀ ಹೇಳ್ದಾಗ ಕೇಳೋಕೆ ನಾನ್ ಲಕ್ಷ್ಮಣ ಅಲ್ಲ. ಹೆಜ್ಜೆ ಬಾ. ಇವ್ರು ಹೇಳಿದ ಅರ್ಥ ಆಯ್ತು ತಾನೇ? ನಮ್ ಸವಸಕ್ಕೆ ಬರ್ಬೇಡ, ನಿನ್ ಪಡೋದು ಇದ್ಬಿಡು. ರೀ, ಹೆಜ್ಜೆನ್ ಕರ್ಕೊಂಡ್ ಬನ್ನಿ.